ಈ ಮಹಾಶಿವರಾತ್ರಿ ಎನ್ನುವ ಕ್ಷಣಕ್ಕೆ ಶಿವ ಪಾರ್ವತಿಯ ದಿವ್ಯವಾದ ಮದುವೆಯ ರೋಚಕ ಕಥೆ. ಶಿವ ಪಾರ್ವತಿಯ ಮದುವೆಯಾಗಿದ್ದು ಈ ದೇವಸ್ಥಾನದಲ್ಲೇ. ಪ್ರೀತಿಯಿಂದ ಬೆಳೆದಿತ್ತು ಆ ಪ್ರೇಮ ಕಥೆ. ಮಚಣದ ರಾಜನಿಗಾಗಿ ಅರಮನೆಯನ್ನೇ ಬಿಟ್ಟು ಬಂದ ಒಬ್ಬ ರಾಣಿ. ಅವರೇ ಪುರಾಣದ ಪ್ರೇಮ ಕಥೆಗೆ ಸಾಕ್ಷಿಯಾಗಿದ್ದ ಶಿವ ಪಾರ್ವತಿ ದಂಪತಿಗಳು. ಶಿವರಾತ್ರಿಯ ಆಚರಣೆಯ ಹಿಂದಿನ 2 ಕಥೆಗಳಲ್ಲಿ ಒಂದು, ಶಿವ ತಾಂಡವ ನೃತ್ಯ ಮಾಡಿ ಪ್ರಪಂಚದ ವಿನಾಶವನ್ನ ತಪ್ಪಿಸಿದಂತಹ ದಿನ ಇದು ಅನ್ನೋದು. ಮತ್ತೊಂದು, ಶಿವ ಪಾರ್ವತಿ ಸತಿಪತಿಗಳಾದ ದಿನ ಇದು ಅನ್ನೋದು. ಮದುವೆ ದಿನ ಪಾರ್ವತಿ ಸರ್ವಾಲಂಕಾರ ಭೂಷಿತಳಾಗಿ ಬಂದು ನಿಂತಾಗ ಶಿವ ಮೈಗೆಲ್ಲ ಪೂತಿ ಬಳ್ಕೊಂಡು ಜಟಾಧಾರಿಯಾಗಿ ಬಂದು ನಿಲ್ತಾನೆ. ಪಾರ್ವತಿಯ ತಾಯಿ ಮೂರ್ಛೆ ಹೋಗ್ತಾಳೆ, ಇವನನ್ನ ನನ್ನ ಮಗಳು ಮದ್ವೆ ಆಗ್ತಿರೋದು ಅಂತ. ಆಗ ಶಿವ ಪುನಃ ಹೋಗಿ ಮದುವೆ ಗಂಡಿನ ಹಾಗೆ ಸುಂದರ ವೇಷಧಾರಿಯಾಗಿ ಬಂದು ನಿಲ್ತಾನೆ. ಈ ಬಾರಿ ಆ ಸೌಂದರ್ಯವನ್ನ ನೋಡಿ ಎಲ್ಲರೂ ನಿಬ್ಬೆರಗಾಗಿ ಹೋಗ್ತಾರೆ. ಆತನ ಎತ್ತರವೇ 9 ಅಡಿ ಇತ್ತು ಅನ್ನುತ್ತೆ ಪುರಾಣಗಳು. ಅಷ್ಟಕ್ಕೂ ಅವರಿಬ್ಬರ ಮದುವೆಯಾಗಿದ್ದು ಎಲ್ಲಿ ಗೊತ್ತಾ? ಉತ್ತರಾಖಂಡ ತ್ರಿಯೋಗಿ ನಾರಾಯಣ ದೇವಸ್ಥಾನದಲ್ಲಿ. ಸಾಕ್ಷಾತ್ ವಿಷ್ಣು ಅವರಿಬ್ಬರ ಮದುವೆಗೆ ಸಾಕ್ಷಿಯಾಗಿದ್ದ. ಇವತ್ತಿಗೂ ಈ ದೇವಸ್ಥಾನದ ಮುಂದೆ ಒಂದು ಹೋಮಕುಂಡದಲ್ಲಿ ಅಗ್ನಿ ಶಿವ ಪಾರ್ವತಿಯರ ಮದುವೆಯಾಗಿದ್ದ ದಿನದಿಂದಲೂ ಇವತ್ತಿನವರೆಗೂ ಉರಿತಾನೇ ಇದೆಯಂತೆ.